ಹಣ ಸಂಪಾದಿಸುತ್ತಿದ್ದೇವೆ, ಆದರೆ ಉಳಿಯುತ್ತಿಲ್ಲ. ಈ ಸಮಸ್ಯೆ ಹೊಸದೇನಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈರ್ ದ ಜರ್ನಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹಲವರು ಒಂದು ಮಾತು ಹೇಳುತ್ತಾರೆ, ಹಣ ಸಂಪಾದಿಸುತ್ತಿದ್ದೇವೆ, ಆದರೆ ಉಳಿಯುತ್ತಿಲ್ಲ. ಈ ಸಮಸ್ಯೆ ಹೊಸದೇನಲ್ಲ. ನಮ್ಮ ಹಿರಿಯರು, ಅಜ್ಜ ಅಜ್ಜಿಯರು ಕೂಡ ಹಣದ ಮಹತ್ವವನ್ನು ಚೆನ್ನಾಗೇ ತಿಳಿದಿದ್ದರು. ಅವರು ಹೇಳುವ ಕೆಲವು ಸರಳ ಅಭ್ಯಾಸಗಳು ಇಂದು ನಿಮ್ಮ ಜೀವನದಲ್ಲಿ ಉಪಯುಕ್ತವಾಗಬಹುದು. ಇಂದು ಹಣ ಉಳಿಯಲು ಹಿರಿಯರು ಹೇಳಿದ 7 ಒಳ್ಳೆಯ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಅಭ್ಯಾಸ, ಅಗತ್ಯ ಮತ್ತು ಆಸೆಯನ್ನು ಬೇರ್ಪಡಿಸಿ. ನಮ್ಮ ಅಜ್ಜಿ ಹೇಳುತ್ತಿದ್ದರು, ಬೇಕಾದದ್ದನ್ನು ಮೊದಲು ತೆಗೆದುಕೋ, ಬೇಕೆನಿಸಿದ್ದನ್ನು ನಂತರ ಯೋಚಿಸು. ಇಂದು ನಾವು ಕೆಲವೊಮ್ಮೆ ಆಫರ್ ನೋಡಿದ ಕಾರಣಕ್ಕೆ ಖರೀದಿ ಮಾಡುತ್ತೇವೆ, ಆದರೆ ಹಿರಿಯರು ಮೊದಲು ಅಗತ್ಯವನ್ನು ಗಮನಿಸುತ್ತಿದ್ದರು. ಇದು ಅನಗತ್ಯ ಖರ್ಚನ್ನು ಕಡಿಮೆ ಮಾಡುತ್ತದೆ. ಎರಡನೇ ಅಭ್ಯಾಸ, ಸಣ್ಣ ಉಳಿತಾಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಹಿರಿಯರು ದಿನಕ್ಕೆ ₹1 ಉಳಿಸಿದರೂ ಅದರ ಮೌಲ್ಯ ತಿಳಿದಿದ್ದರು. ಅವರು ಹೇಳುತ್ತಿದ್ದರು, ಹನಿ ಹನಿ ಸೇರಿ ಹಳ್ಳ. ಸಣ್ಣ ಉಳಿತಾಯವು ದೀರ್ಘಾವಧಿಯಲ್ಲಿ ದೊಡ್ಡ ಸಹಾಯ ಮಾಡಬಹುದು. ಮೂರನೇ ಅಭ್ಯಾಸ, ಆಹಾರವನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಅಜ್ಜಿ ಹೇಳುತ್ತಿದ್ದ ಒಂದು ಮಾತು ನನಗೆ ಇವಾಗ ನೆನಪಿಗೆ ಬಂತು. ಅನ್ನದ ಮೌಲ್ಯ ಗೊತ್ತಿರುವವನು ಹಣದ ಮೌಲ್ಯವೂ ತಿಳಿದುಕೊಳ್ಳುತ್ತಾನೆ. ಆಹಾರವನ್ನು ವ್ಯರ್ಥ ಮಾಡದೆ ಬಳಸುವುದು ಒಂದು ಒಳ್ಳೆಯ ಆರ್ಥಿಕ ಅಭ್ಯಾಸ. ನಾಲ್ಕನೇ ಅಭ್ಯಾಸ, ವಸ್ತುಗಳನ್ನು ಕಾಪಾಡಿ ಬಳಸಿ. ಹಿರಿಯರು ಒಂದು ವಸ್ತುವನ್ನು ವರ್ಷಗಳ ಕಾಲ ಬಳಸುತ್ತಿದ್ದರು. ಇಂದು ಸಣ್ಣ ಸಮಸ್ಯೆ ಬಂದರೂ ಹೊಸದನ್ನು ಖರೀದಿಸುವ ಅಭ್ಯಾಸ ಹೆಚ್ಚಾಗಿದೆ. ಸಾಧ್ಯವಾದರೆ ದುರಸ್ತಿ ಮಾಡಿ ಬಳಸಿ. ಇದು ಹಣ ಉಳಿಸಲು ಸಹಾಯ ಮಾಡುತ್ತದೆ. ಐದನೇ ಅಭ್ಯಾಸ, ಸಾಲ ಮಾಡುವ ಮುನ್ನ ಯೋಚಿಸಿ. ಹಿರಿಯರು ಸಾಲವನ್ನು ತುಂಬ ಜವಾಬ್ದಾರಿಯಿಂದ ನೋಡುತ್ತಿದ್ದರು. ಅವರು ಹೇಳುತ್ತಿದ್ದರು, ಸಾಲ ಮಾಡುವುದು ಸುಲಭ, ತೀರಿಸುವುದು ಕಷ್ಟ. ಅಗತ್ಯವಿದ್ದಾಗ ಮಾತ್ರ ಸಾಲ ತೆಗೆದುಕೊಳ್ಳುವುದು ಉತ್ತಮ. ಆರನೇ ಅಭ್ಯಾಸ, ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ. ಇದು ಹಿರಿಯರು ಹೇಳಿದ ಅತ್ಯಂತ ದೊಡ್ಡ ಪಾಠಗಳಲ್ಲಿ ಒಂದು. ತಿಂಗಳಿಗೆ ಎಷ್ಟು ಆದಾಯವಿದೆಯೋ ಅದಕ್ಕಿಂತ ಕಡಿಮೆ ಖರ್ಚು ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಉಳಿದ ಹಣವನ್ನು ಉಳಿತಾಯಕ್ಕೆ ಬಳಸಬಹುದು. ಏಳನೇ ಅಭ್ಯಾಸ, ಕೃತಜ್ಞತೆ ಮತ್ತು ತೃಪ್ತಿ ಬೆಳೆಸಿಕೊಳ್ಳಿ. ಹಿರಿಯರು ಸದಾ ತೃಪ್ತಿಯ ಮಹತ್ವವನ್ನು ಹೇಳುತ್ತಿದ್ದರು. ಇತರರೊಂದಿಗೆ ಹೋಲಿಕೆ ಮಾಡುವುದಕ್ಕಿಂತ ನಮಗಿರುವುದಕ್ಕೆ ಕೃತಜ್ಞತರಾಗುವುದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಅತಿಯಾದ ಖರೀದಿ ಆಸೆಯನ್ನು ಕಡಿಮೆ ಮಾಡುತ್ತದೆ. ಹಿರಿಯರು ಹೇಳಿದ ಒಂದು ಸುಂದರ ಮಾತೇನೆಂದರೆ, ಹಣ ಉಳಿಸುವುದು ಅಂದರೆ ಹಣವನ್ನು ಅಡಗಿಸುವುದಲ್ಲ, ಜಾಣ್ಮೆಯಿಂದ ಬಳಸುವುದು. ಈ ಮಾತಿನಲ್ಲಿ ಜೀವನದ ದೊಡ್ಡ ಪಾಠ ಅಡಗಿದೆ. ಸ್ನೇಹಿತರೆ, ಈ ಅಭ್ಯಾಸಗಳು ಕೇವಲ ಹಣ ಉಳಿಸಲು ಮಾತ್ರವಲ್ಲ, ಜವಾಬ್ದಾರಿಯುತ, ಶಾಂತಿಯುತ ಮತ್ತು ಸಮತೋಲನದ ಜೀವನ ನಡೆಸಲು ಸಹ ಸಹಾಯ ಮಾಡುತ್ತವೆ. ನಿಮ್ಮ ಹಿರಿಯರು ಹಣದ ಬಗ್ಗೆ ಹೇಳಿದ ಒಳ್ಳೆಯ ಸಲಹೆ ಏನು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಅಡ್ಮೈರ್ ದ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಧನ್ಯವಾದಗಳು.